ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ, ಸರ್ಕಾರದ ಒಂದು ಜಾಬ್ ಅಂದರೆ ಹುದ್ದೆಗೆ ಯಾವ ರೀತಿ ಪಡಿಬೇಕು ಅಂತ ಮಾರ್ಗದರ್ಶನ ಕೊಡೋದಕ್ಕೆ, ಹಾಗೆ ಆರೋಗ್ಯದ ಬಗ್ಗೆ, ವಾತಾವರಣದ ಬಗ್ಗೆ ಮಾಡೋಕ್ಕೆ ಅಷ್ಟೇ ಮಾಡಿದ್ದೀನಿ ಸ್ನೇಹಿತರೆ. ಅನುಕೂಲಕರ ಆಗುತ್ತೆ. ಹಾಗೆ ಸುದ್ದಿ ನೋಡಿದಾಗ ಒಂದು ಲೈಕ್ ಕೊಡೋದು ಮರಿಬೇಡಿ, ಸ್ವಲ್ಪ ಇಷ್ಟ ಆಗುತ್ತೆ ಲೈಕ್ಸ್ ಮಾಡಿದಾಗ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೆ ಜೂನ್ 3ನೇ ತಾರೀಕಿಂದ ಮುಂಗಾರು ಮಳೆ ನಮ್ಮ ರಾಜ್ಯಕ್ಕೆ ಎಂಟ್ರಿ ಆಗುತ್ತೆ ಅಂತ. ಈಗ ಎಂಟ್ರಿ ಆಗಿದೆ. ಯಾವ ರೀತಿ ಅಂದರೆ ತುಂಬ ಜಾಸ್ತಿ ಮಳೆ ಬಿದ್ದಿದೆ ಇವತ್ತು. ಬೆಂಗಳೂರಂತೂ ಈ ಹಿಂದೆ ನೋಡಿದಂತಹ ಮಳೆ ಅಷ್ಟೊಂದು ಜಾಸ್ತಿ ಮಳೆ ಆಗಿದೆ. ಎಲ್ಲ ಕಡೆಯೂ ಒಂಥರ ಕೆಲವೊಂದು ರಸ್ತೆಗಳಂತೂ ಒಂದು ನದಿಗಳ ಆಕಾರದಲ್ಲಿ ಹರಿತಾ ಇತ್ತು ನೀರು, ತುಂಬಾ ನೀರು. ವಿಲ್ಸನ್ ಗಾರ್ಡನ್ ರಸ್ತೆ ಆಗ್ಬೋದು, ಬಳ್ಳಾರಿ ರಸ್ತೆ ಆಗ್ಬೋದು, ಹಾಗೆ ಒಂದು ಜಯನಗರ ಕಡೆ ಆಗ್ಬೋದು, ತುಂಬಾ ಮಳೆ. ಹಳೆಯ ಮದರಾಸ್ ರಸ್ತೆ ಆಗ್ಬೋದು, ಜನ ಎಲ್ಲ ಮದ್ರಾಸ್ ರಸ್ತೆ ಅಂದರೆ ಓಲ್ಡ್ ಚೆನ್ನೈ ರೋಡ್ ಅಂತೂ ತುಂಬ ಟ್ರಾಫಿಕ್ ಜಾಮ್ ಆಗಿದೆ. 4-5 ಕಿಲೋಮೀಟರ್ವರೆಗೂ ತುಂಬ ವಾಹನ ಪರಾಡೋ ಥರ ಆಗಿದೆ. ಅದರ ಜೊತೆಯಲ್ಲಿ ಏನಾಗಿದೆ ಅಂದರೆ ತುಂಬ ಧಾರಾಕಾರ ಮಳೆ ಬರೋ ಮುಂಚೆ ತುಂಬ ಒಂದು ಜಾಸ್ತಿನೇ ವೇಗವಾಗಿ ಒಂದು 120 ಕಿಲೋಮೀಟರ್ ವೇಗವಾದ ರೀತಿಯಲ್ಲಿ ಗಾಳಿ ಬೀಸಿರೋದ್ರಿಂದ ಸುಮಾರು 140 ಮರಗಳಷ್ಟು ಬಿದ್ದು ಹೋಗಿದ್ದಾವೆ ನಗರದಲ್ಲಿ, ಬೆಂಗಳೂರು ನಗರದಲ್ಲಿ. ಈ ಮರಗಳು ಬಿದ್ದು ಹೋಗಿದ್ದರಿಂದ ಸುಮಾರು ದ್ವಿಚಕ್ರ ವಾಹನಗಳು ಡ್ಯಾಮೇಜ್ ಆಗಿದ್ದಾವೆ, ತುಂಬ ಅನಾಹುತಗಳಾಗಿದ್ದಾವೆ. ಆದರೆ ಮನುಷ್ಯರು ಯಾರಿಗೂ ಅಷ್ಟೊಂದು ಏನೋ ಅನಾಹುತಗಳಾಗಿಲ್ಲ. ಹಾಗಾಗಿ ಇನ್ನೂ ಮಳೆ ಇದೆ. ಇನ್ನು ನಾಳೆ ನಾಳೆದು 3 ದಿನ ತುಂಬ ಸಂಜೆ ಜಾಸ್ತಿನೇ ಮಳೆ ಇದೆ. ಆಚೆ ಹೋಗಿ ಬರುವಂಥವ್ರು ಕೆಲಸ ಕಾರ್ಯಗಳಿಗೆ, ಕಚೇರಿಗಳಿಗೆ ಆದಷ್ಟು ಸಮಯ ಬೇಗ ಆಗುವುದಾದರೆ ಮನೆಗೆ ಸೇರಿಕೊಳ್ಳೋದು ಉತ್ತಮ. ಅಂದರೆ ಟ್ರಾಫಿಕ್ ಜಾಮಲ್ಲಿ ನೀವು ಸಿಗ್ನಲ್ಸ್ ಬಿದ್ದಿರುತ್ತೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ. ಮಳೆ ಬಂದ್ರೂ ಹಾಗೆ ನೀರಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ತುಂಬ ಎಚ್ಚರ ವಹಿಸಿ ಸ್ನೇಹಿತರೆ. ಮನೆಗೆ ಬಂದು ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ. ಆದರೆ ಮನೆ ಕೆಲಸ ಇದ್ದು ಸುಮ್ಮನೆ ಸ್ನೇಹಿತರಿಗೆ ಭೇಟಿ ಮಾಡಬೇಕಂತ, ಇಲ್ಲ ಕಾಫಿ ಟೀ ಕುಡಿಯೋದಕ್ಕೆ ಅಂಥೇಳಿ, ಇಲ್ಲಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತೇಳಿ ದೂರ ಹೋಗಬೇಡಿ ಮನೆಯಿಂದ. ಮನೆಗೆ ಸೇರೋಕ್ಕೆ ತುಂಬ ಸಮಯ ತಗೊಳುತ್ತೆ, ತುಂಬ ಜಾಸ್ತಿ. ಇವತ್ತಂತೂ ತುಂಬ 140 ದೊಡ್ಡ ಮರಗಳಲ್ಲಿ ಬಿದ್ದೋಗಿದ್ದಾವೆ. ಎಲ್ಲ ಕಡೆಯೂ ಜಾಸ್ತಿ ಗಾಳಿ, ವೇಗವಾಗಿ ಗಾಳಿ ಬೀಸೋದು ಮುಖಾಂತರವಾಗಿ ಬಿದ್ದಿರುವಂಥ ಮಳೆಗೆ ತುಂಬ ಮರಗಳು ಬಿದ್ದೋಗಿದ್ದಾವೆ. ಹಾಗಾಗಿ ತುಂಬ ಎಚ್ಚರ ವಹಿಸಿ. ಯಾಕೆಂದರೆ ಇನ್ನೂ 3 ದಿನ ತುಂಬ ಜಾಸ್ತಿ ಧಾರಾಕಾರ ಮಳೆ ಬರೋ ಸಾಧ್ಯತೆ, ನಿರೀಕ್ಷೆ ತುಂಬ ಏನಿದೆ. ಹವಾಮಾನದ ಪ್ರಕಾರ ತುಂಬ ಜಾಸ್ತಿ ಮಳೆ ಬರುವಂಥ ನಿರೀಕ್ಷೆ ಜಾಸ್ತಿನೇ ಇದೆ. ಹಾಗಾಗಿ ಅಷ್ಟೇ ಬೆಂಗಳೂರು ನಗರದಲ್ಲಿ ತುಂಬಾ ಇವತ್ತು ಡ್ಯಾಮೇಜಸ್ ಆಗಿದೆ, ರಸ್ತೆಗಳಲ್ಲಿ ತುಂಬಾ ಡ್ಯಾಮೇಜಸ್ ಆಗಿದೆ. ಹಾಗಾಗಿ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರ ಆದಂತಹ ಹಾಗೂ ಡಿ.ಕೆ. ಶಿವಕುಮಾರ್, DCM ಉಪಮುಖ್ಯಮಂತ್ರಿ ಆದ DCM ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ದೂರವಾಣಿ ಸಂಪರ್ಕ ತುರ್ತು ಪರಿಸ್ಥಿತಿಯಲ್ಲಿ ಯಾರಾದರೂ ಯಾವುದೇ ವಾರ್ಡಲ್ಲಿ BBMPಗೆ ಕರೆ ಮಾಡ್ಬೋದು ಅಂಥೇಳಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥೆಯಿಂದ ಅಕಸ್ಮಾತ್ ಏನಾದರೂ ರಸ್ತೆಗಳಲ್ಲಿ ಮರಗಳು ಬಿದ್ದೋಗ್ಬಿಟ್ಟು ಸಮಸ್ಯೆ ಕರೆ ಮಾಡಿದಾಗ ತಕ್ಷಣ BBMP ಕೆಲಸಗಾರರಿಗೆ ಕಳಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಜನರಿಗೆ ತೊಂದರೆಗಳಾಗಬಾರ್ದು, ಓಡಾಡೋಕ್ಕೆ ಸಮಸ್ಯೆಗಳಾಗಬಾರ್ದು. ಯಾಕಂದರೆ ಹಿಂದೆ ತುಂಬಾ ನೀರೆಲ್ಲ ಕೆಲವೊಂದು ಕಡೆ ಕೊಚ್ಕೊಂಡು ಹೋಗಿ ಮತ್ತು ತುಂಬಾ ಮನೆಗಳಿಗೆಲ್ಲ ನೀರು ನುಗ್ಗಿಬಿಟ್ಟು ಮರಗಳಿಗೆ ತುಂಬ ಸಮಸ್ಯೆ ಆಗಿತ್ತು. ಆ ರೀತಿ ಆಗಬಾರ್ದು. ನನ್ನ ಏನು ಉಸ್ತುವಾರಿ ಆಗಿದ್ದೀನಿ ಬೆಂಗಳೂರು ನಗರಕ್ಕೆ, ನನ್ನ ಪೀರಿಯಡಲ್ಲಿ, ನನ್ನ ಈ ಅವಧಿಯಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗೋದು ಬಿಡಲ್ಲ ಅಂಥೇಳಿ ಒಂದು ತುರ್ತು ಪರಿಸ್ಥಿತಿಯ ಒಂದು ದೂರವಾಣಿ ಸಂಖ್ಯೆಯನ್ನು ನಂಬರ್ ಪ್ರತಿಯೊಬ್ಬರಿಗೂ ಕಳಿಸಿದ್ದಾರೆ, ಒಂದು TV ಚಾನಲ್ ಮುಖಾಂತರವಾಗಿ. ಹಾಗಾಗಿ ತುಂಬ ಜನನೇ ದೊಡ್ಡ ಮರಗಳು ಬಿದ್ದೋಗ್ಬಿಟ್ಟು ಓಡಾಡೋಕ್ಕೆ ಅಡ್ಡಿಯಾಗಿರೋರು ಆ ಸಂಖ್ಯೆಗೆ ಕರೆ ಮಾಡಿದ್ದಾರೆ. ಬೇಗ ಕ್ಲಿಯರ್ ಕಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಬೆಂಗಳೂರಿಗೆ ಸೀಮಿತ ಅಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ ಮತ್ತು ಚಿತ್ರದುರ್ಗ ಜಿಲ್ಲೆ, ಹೊನ್ನಾವರ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ, ಹಾಸನ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ತುಂಬಾ 3 ದಿನ
ಧಾರಾಕಳ ತುಂಬಾ ಮಳೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ಈ ಜಿಲ್ಲೆಗಳಲ್ಲಿ ಕೆಲಸ ಮಾಡೋರು, ಸಾಯಂಕಾಲ ತಡವಾಗಿ ಬರುವಂಥವರು ಒಂದು ಆರೋಗ್ಯದ ಕಡೆ ನಿಮ್ಮ ಗಮನ ಇಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಸಲ ಬರುವಂಥ ಮಳೆಗೆ ನಾನು ಮೊನ್ನೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ತುಂಬಾ ಮಳೆ ಇದೆ ಈ ವರ್ಷ. ಎಲ್ಲ ಕೆರೆ, ನದಿಗಳು, ಕುಂಡೆಗಳು ಎಲ್ಲ ತುಂಬುವಷ್ಟು ಮಳೆ ಬಂದೇ ಬರುತ್ತೆ. ಹಾಗಾಗಿ ಅದರಲ್ಲಿ ಮುಂಗಾರು ಮಳೆ ಶುರುವಾಗೋದ್ರಿಂದ ಸ್ವಲ್ಪ ಗುಡುಗು ಮಿಂಚು ಬೀಳುವ ಸಾಧ್ಯತೆಗಳು ತುಂಬಾ ಇದ್ದಾವೆ. ಆಚೆ ಓಡಾಡೋಂಥವ್ರು ತುಂಬ ಒಂಥರ ಭಯದಿಂದ ಓಡಾಡಿ. ಯಾಕಂದರೆ ಏನಾದರೂ ಸಮಸ್ಯೆಗಳಾಗಿ ಪ್ರಾಣಕ್ಕೆ ತೊಂದರೆ ಆದಾಗ ನಿಮ್ಮನ್ನು ನಂಬ್ಕೊಂಡಿರುವಂತಹ ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ, ವಯಸ್ಸಾಗಿರೋರು ಇರ್ತಾರೆ, ಮದುವೆ ಆಗೋರು ಇರ್ತಾರೆ, ತುಂಬ ತೊಂದರೆಗೆ ಬೀಳಬೇಕಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಬಗ್ಗೆ, ನಿಮ್ಮ ಪ್ರಾಣದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ನಿರ್ಲಕ್ಷ್ಯ ಬೇಡ. ಬರ್ತಾ ಇರ್ತೀರಾ, ಯಾವುದೋ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ. ಅವಶ್ಯಕತೆ, ತುಂಬಾ ಅವಶ್ಯಕತೆ ಇದ್ದರೆ, ಅನಾವಶ್ಯಕತೆಯಾಗಿ ಫ್ರೆಂಡ್ ಭೇಟಿಯಾಗಿದ್ದಾನೆ, ಒಂದು ಕಾಫಿ ಕುಡಿಯೋಣ, ಸ್ನ್ಯಾಕ್ಸ್ ತಿನ್ನೋಣ, ಇಲ್ಲ ಏನೋ ಮೀಟಾಗಿ ನಿಧಾನ ಹೋಗೋಣ ಬಿಡು ಮಳೆ ನಿಂತ ಮೇಲೆ ಅಂತ ನಿಂತರೆ ಮಳೆ ನಿಲ್ಲುತ್ತೋ ಇಲ್ವೋ. ಮಳೆ ನಿಂತಿದೆ, ಜೋರಾಗಿ ಮಳೆ ಬಂದುಬಿಟ್ಟು ರಸ್ತೆಗಳು ಜಾಮ್ ಆಗಿಬಿಟ್ರೆ ಏನು ಮಾಡ್ತೀರಾ ಹೇಳಿ ಅಲ್ವಾ? ಹಾಗಾಗಿ ಎಚ್ಚರ ವಹಿಸಿ. ಈ ಜಿಲ್ಲೆಗಳಲ್ಲೂ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಚಿತ್ರದುರ್ಗ, ಹೊನ್ನಾವರ ಈ ಜಿಲ್ಲೆಗಳಲ್ಲಿ ಇನ್ನೂ ಜಾಸ್ತಿ 3 ದಿನ ತುಂಬ ಮಳೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತಾ, ನಿಮ್ಮ ಜಿಲ್ಲೆಗಳಲ್ಲಿ ನೀವಿರೋ ಜಾಗಗಳಲ್ಲಿ ಅಕಸ್ಮಾತ್ ಮಳೆಯಿಂದ ದೊಡ್ಡ ಅನಾಹುತಗಳಾಗಿದ್ದರೆ ನನ್ನ ನಂಬರ್ಗೆ ಒಂದು ವಿಡಿಯೋ ಮಾಡಿ ಕಳಿಸ್ಬೋದು. ಅಕಸ್ಮಾತ್ ತುಂಬ ಡ್ಯಾಮೇಜ್ ಆಗಿದರೆ ಸರ್ಕಾರಕ್ಕೆ ಆ ಕಡೆ ಬರುವಂಥ ಜಿಲ್ಲೆಗಳಿಗಾಗ್ಬೋದು, ಊರುಗಳಾಗ್ಬೋದು, ಉಸ್ತುವಾರಿ ಸಚಿವರಿಗೆ ನಾವು ಮಾಹಿತಿ ಕೊಟ್ಟು ಸ್ವಲ್ಪ ಪರಿಹಾರ ಬರೋ ರೀತಿ ಮಾಡ್ತೀವಿ. ಹಾಗಾಗಿ ನಾನು ಕೊಡುವಂಥ ನಂಬರ್ಗೆ, ಮೇಲ್ಗಡೆ ಕಾಣಿಸೋ ನಂಬರ್ಗೆ ನೀವು ಒಂದು ವಿಡಿಯೋ ಮಾಡಿ ಕಳಿಸಿ. ನಿಮ್ಮ ಮನೆ ಡ್ಯಾಮೇಜ್ ಆಗಿದ್ದರೂ ಪರವಾಗಿಲ್ಲ, ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ರಸ್ತೆಯಲ್ಲಿ ತುಂಬ ಡ್ಯಾಮೇಜ್ ಆಗಿ ಮೋರಿ ಕೆಲಸ ಮಾಡ್ತಾಯಿಲ್ಲ ಅಂತ ಏನಾದರೂ ಇದ್ದರೆ ನಾನು ಹಾಕುವಂಥ ಈ ಮೇಲ್ಗಡೆ ಕಾಣಿಸುವಂಥ ನಂಬರ್ಗೆ ನೀವು ನಿಮ್ಮ ಒಂದು ವಿಡಿಯೋ ಮಾಡಿ ಮೊಬೈಲಲ್ಲಿ ಕಳಿಸ್ಕೊಡಿ. ಮೊಬೈಲ್ ಫ್ಲ್ಯಾಟ್ ಮಾಡಿ ವಿಡಿಯೋ ಮಾಡಿ. ಮೊನ್ನೆ ಯಾರೋ ಒಂದು ಕಳಿಸಿದ್ದಾರೆ ಜಾತ್ರೆಗಳದ್ದು, ಆದರೆ ಹಾಕೋಕ್ಕಾಗಲಿಲ್ಲ. ಮೊಬೈಲ್ ನಿಲ್ಲುತ್ತಾರಲ್ಲ, ಮೊಬೈಲ್ ಫ್ಲ್ಯಾಟ್ ಮಾಡಿ ವಿಡಿಯೋ ಮಾಡಿ ಪೂರ್ತಿ ಬರುತ್ತೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ಅಷ್ಟೇ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮುಖಾಂತರವಾಗಿ ತಿಳಿಸ್ಬೇಕಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಅದಕ್ಕಿಂತ ಮುನ್ನೆ ಒಂದು ನಾನು ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮಕ್ಕಳಿಗೆ ಎಚ್ಚರ ವಹಿಸಿ. ಮಕ್ಕಳು ದೂರದಿಂದ ದೂರ ಶಾಲೆಗಳು ಕಳಿಸ್ತಿರಲ್ವ, ಸಂಜೆ ಹೊತ್ತು ಮನೆಗೆ ಕರೆಸ್ಕೊಳ್ಳೋ ಸಮಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಪೋಷಕರ ಎಚ್ಚರ ಇರಬೇಕು. ಶಾಲೆಯವರು ಎಷ್ಟೇ ಎಚ್ಚರ ಇಟ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಎಚ್ಚರ ಇರಬೇಕು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.